ಬಾಯ್ ಫ್ರೆಂಡ್ ಜೊತೆ ಸೇರಿಕೊಂಡು ಮಗಳು ಹೆತ್ತ ತಾಯಿಯನ್ನೇ ಕೊಂದಿರುವಂತಹ ಘಟನೆ ಬೊಮ್ಮನಹಳ್ಳಿಯಲ್ಲಿ ನಡೆದಿದೆ. ಬೆಂಗಳೂರಿನ ಬೊಮ್ಮನಹಳ್ಳಿ ಬಳಿಯ ಹೊಂಗಸಂದ್ರದಲ್ಲಿ ಈ ಘಟನೆ ನಡೆದಿದೆ. ತಾಯಿ ಜಯಲಕ್ಷ್ಮಿ 46 ವರ್ಷ ಅವರನ್ನ ಕತ್ತು ಹಿಸುಕಿ ಮಗಳೇ ಕೊಲೆ ಮಾಡಿದ್ದಾಳೆ. ಬಾಯ್ ಫ್ರೆಂಡ್ ಜೊತೆ ಸೇರಿಕೊಂಡು ತಾಯಿಯನ್ನೇ ಕೊಂದಿದ್ದಾಳೆ ಪವಿತ್ರ. ಮದುವೆ ಆಗಿದ್ರೂ ಮತ್ತೊಬ್ಬನ ಜೊತೆ ಅನೈತಿಕ ಸಂಬಂಧವನ್ನ ಇಟ್ಕೊಂಡಿರ್ತಾಳೆ. ಮನೆಯಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿರ್ತಾಳೆ ಪವಿತ್ರ. ಈ ವೇಳೆ ಇಬ್ಬರ ನಡುವೆ ಗಲಾಟೆ ಆಗತ್ತೆ. ಈ ವೇಳೆ ಮಗಳು ಹೆತ್ತ ತಾಯಿಯನ್ನೇ ಕೊಂದಿದ್ದಾಳೆ. ಬಾಯ್ ಫ್ರೆಂಡ್ ಜೊತೆ ಸೇರಿಕೊಂಡು ಹೆತ್ತ ತಾಯಿಯನ್ನೇ ಪುತ್ರಿ ಕೊಲೆ ಮಾಡಿರುವಂತಹ ಘಟನೆ ಬೆಂಗಳೂರಿನ ಬೊಮ್ಮನಹಳ್ಳಿಯಲ್ಲಿ ನಡೆದಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಉಮೇಶ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಉಮೇಶ್, ಆರೋಪಿಗಳು ಸೆರೆ ಸಿಕ್ರಾ? ಅಂದ್ರೆ ಏನೇ ಸಿಚುವೇಶನ್ ಆದ್ರೂ ತಾಯಿನ ಕೊಲ್ಲೋದಿಲ್ಲ, ಅಂತ ದ್ವೇಷ ಏನಿತ್ತು? ಅರ್ಪಿತಾ, ಕಳೆದ 2 ದಿನಗಳ ಹಿಂದೆ ನಡೆದಿರುವಂತಹ ಘಟನೆ ಇದು. ಬೆಂಗಳೂರಿನ ಬೊಮ್ಮನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಹೊಂಗಸಂದ್ರದಲ್ಲಿ ವಾಸವಾಗಿದ್ದಂತ ಜಯಲಕ್ಷ್ಮಿ ಅನ್ನೋರು ಆ ಮನೆಯಲ್ಲಿ ವಾಸವಾಗಿರ್ತಾರೆ. ಆ ಸಂದರ್ಭದಲ್ಲಿ ಅವರ ಮಗಳು ಪವಿತ್ರ ಅಂತೇಳಿ ಅವರು ಆ ಮನೆಯಲ್ಲಿ ಇಲ್ಲದಂತ ವೇಳೆಯಲ್ಲಿ, ತಾಯಿ ಮನೆಯಲ್ಲಿ ಇಲ್ಲದಂತ ವೇಳೆಯಲ್ಲಿ ಪವಿತ್ರ ಮತ್ತೊಬ್ಬ ಸ್ನೇಹಿತನ ಜೊತೆ ಮನೇಲಿರುವಂತದ್ರ ಬಗ್ಗೆ ಒಂದ್ ದಿವಸ ಈಕೆಗೆ ಮಾಹಿತಿ ಗೊತ್ತಾಗುತ್ತೆ. 2 ದಿನಗಳಿಂದ ಕೂಡ ಅವ್ರು ನೇರವಾಗಿ ಸಿಕ್ಬಿಳ್ತಾರೆ ಕೂಡ. ಸಿಕ್ಬಿದ್ದಂತ ವೇಳೆಯಲ್ಲಿ ತಾಯಿಗೆ ಯಾವಾಗ ವಿಚಾರ ಗೊತ್ತಾಯ್ತು, ಆ ಸಂದರ್ಭದಲ್ಲಿ ಪವಿತ್ರ ಮತ್ತೆ ಜಯಲಕ್ಷ್ಮಿ ಇಬ್ಬರಿಗೂ ಕೂಡ ಗಲಾಟೆ ಆಗುತ್ತೆ. ಆ ಗಲಾಟೆ ಆದಂತ ಸಂದರ್ಭದಲ್ಲಿ ಪವಿತ್ರ ಮತ್ತೆ ಆತನ ಬಾಯ್ ಫ್ರೆಂಡ್ ಇಬ್ರು ಸೇರ್ಕೊಂಡು ಆಕೆಯನ್ನು ಉಸಿರುಗಟ್ಟಿಸಿ ಕೊಲೆ ಮಾಡುವಂತದ್ದು. ಕೊಲೆ ಮಾಡಿದ ನಂತರದಲ್ಲಿ ಆಕೆ ಬಾತ್ರೂಮ್ ನಲ್ಲಿ ಕಾಲು ಜಾರಿ ಬಿದ್ದು ಸಾವನ್ನಪ್ಪಿದ್ದಾಳೆ ಅಂತ ಪೊಲೀಸರಿಗೆ ಮಾಹಿತಿ ನೀಡ್ತಾರೆ. ಪೊಲೀಸರು ಕೂಡ ಪ್ರಾಥಮಿಕವಾಗಿ ಬಂದು ಪರಿಶೀಲನೆ ಮಾಡಿದಂತ ವೇಳೆಯಲ್ಲಿ ಒಂದಷ್ಟು ಅನುಮಾನಗಳು ಕೂಡ ಕಂಡಿರುತ್ತೆ. ಆದ್ರೂ ಕೂಡ ಪೊಲೀಸರು ಪೋಸ್ಟ್ ಮಾರ್ಟಂಗೆ ಮೃತದೇಹವನ್ನು ಕಳಿಸಿ ನಂತರದಲ್ಲಿ ಪೋಸ್ಟ್ ಮಾರ್ಟಂ ರಿಪೋರ್ಟ್ ಇವತ್ತು ಸಂಜೆ ಬಂದಿರುವಂತದ್ದು. ಆ ರಿಪೋರ್ಟ್ ನಲ್ಲಿ ಉಸಿರುಗಟ್ಟಿ ಕೊಲೆ ಆಗಿರೋದ್ರ ಬಗ್ಗೆ ಏನು ರಿಪೋರ್ಟ್ ಬಂದಿದೆ. ರಿಪೋರ್ಟ್ ಆಧಾರದ ಮೇಲೆ ಇವತ್ತು ಇಬ್ಬರು ಮತ್ತೆ ವಿಚಾರಣೆಗೆ ಒಳಪಡಿಸಿದಂತ ವೇಳೆಯಲ್ಲಿ ಮಗಳೇ ತನ್ನ ತಾಯಿಯನ್ನ ಬಾಯ್ ಫ್ರೆಂಡ್ ಜೊತೆ ಸೇರ್ಕೊಂಡು ಉಸಿರುಗಟ್ಟಿಸಿ ಕೊಲೆ ಮಾಡಿರುವಂತದ್ದು ಬೆಳಕಿಗೆ ಬಂದಿರುವಂತದ್ದು. ಹೀಗಾಗಿ ಇಬ್ಬರನ್ನು ಕೂಡ ಈಗ ಪೊಲೀಸರು ಬಂಧನ ಮಾಡಿದ್ದಾರೆ. ಅರ್ಪಿತಾ.